Good morning. So 5 o'clock, 5:40. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯ ಕನ್ನಡ ವ್ಲಾಗ್ಸ್. ಸೊ ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಬಂದು ದೋಸೆ, ಸೀಕರಣೆ, ಪಲ್ಯ, ಚಟ್ನಿ, ವೆರಿ ಯಮ್ ಗೊತ್ತಾ. ಆ್ಯಂಡ್ ಇದು ಬಂದು ಏನಂತೀವಿ ಗಿನ್ ಹಾಲು. ಆ್ಯಕ್ಚುಲಿ ನಂಗೆ ತುಂಬಾ ಫೇವ್ರೆಟ್. ಸೊ ನನಗೆ ಐ ಥಿಂಕ್ ಒಂದು 4-5 ಮಂತ್ಸ್ ಒನ್ಸ್ ಯಾವಾಗಾದರೂ ಸಿಕ್ಕಿದ್ರೆ ನಾನು ತೊಗೊಂಬಂದು ತೃಪ್ತಿಯಾಗಿ ತಿಂತೀನಿ. ಬಿಕಾಸ್ ನಾನು ಯಾವಾಗಲೂ ಚಿಕ್ಕವಾಗಿ ತಿಂತಾಯಿದ್ದೆ, ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಸಿಗೋಲ್ಲ. ಬಟ್ ವಾಟ್ ಎವರ್ ನಂಗೆ ಸಿಕ್ಕಿದಾಗ ತುಂಬಾ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಇದು ಒಂದು ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ವ್ಲಾಗ್, ಮಿಕ್ಸ್ಡ್ ವ್ಲಾಗ್. ಆ್ಯಂಡ್ ಎಲ್ಲರನ್ನೂ ಅವ್ರ ಆಫೀಸ್ಗೆ ಹೋದ್ರು, ಇವಳು ಸ್ಕೂಲ್ಗೆ ಹೋದ್ಲು. ಆ್ಯಂಡ್ ಹನಿ ಅವಳಷ್ಟುಗಳು ಆಟಾಡ್ತಾ ಇರ್ತಾಳೆ. ಆ್ಯಂಡ್ ಹೆನಿ ಹೌ ಪೆಪಾಪಿಗೆ ಹೋಗ್ತಾ ಇರುತ್ತೆ. ಇಟ್ಸ್ ವೆರಿ ಟೈಮ್ ಪಾಸ್ ನಮಗೆ. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೆಮ್ಮದಿಯಾಗೆ ನನಗೆ ಬೇಕಾಗಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಬೇಕಾಗಿರೋದು ಆರಾಮಾಗಿ ನೆಮ್ಮದಿಯಾಗಿ ತಿಂತೀನಿ, ಟೈಮ್ ಸ್ಪೆಂಡ್ ಮಾಡ್ಕೊತೀನಿ. ನಾನು 1 ದೋಸೆ ಆಗಲಿ 2 ದೋಸೆ ಆಗಲಿ ಅದನ್ನು ನಾವು ನೆಮ್ಮದಿಯಾಗಿ ತಿನ್ನಬೇಕು. ಏಕೆಂದರೆ ಕೆಲವರು ಇಂಟೆನ್ಷನ್ ಇರುತ್ತೆ ಹೊಟ್ಟೆ ತುಂಬ ತಿನ್ನೋಕ್ಕೆ ವೆಯ್ಟ್ ಮಾಡಿ ನೆಮ್ಮದಿಯಾಗಿ ತಿನ್ನಬೇಕು. ಹಾಗೇನಿಲ್ಲ, ನಾವು ಏನು ತಿಂದ್ರೂ 1 ಆಗಲಿ 2 ಆಗಲಿ ಅದನ್ನು ನೆಮ್ಮದಿಯಾಗಿ ತಿಂದರೆ ಸಾಕು. ಸೊ ನಾನು ಹಾಗೆ ಎಲ್ಲರೂ ಹೋದ್ಮೇಲೆ ನೆಮ್ಮದಿಯಾಗಿ ಆರಾಮಾಗಿ ಕೂಲಾಗಿ ಫ್ಯಾನ್ ಹಾಕ್ಕೊಂಡು ಟಿ ವಿ ನಂಗೆ ಯಾವ್ದು ಬೇಕೋ ಅದು ಚಾನಲ್ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀನಿ ನನ್ನ ಬ್ರೇಕ್ಫಾಸ್ಟ್ನ. ಎಸ್ ಆ್ಯಸ್ ಯೂಶ್ವಲ್. ಮತ್ತು ಈವ್ನಿಂಗ್ ಚಿನ್ನಿ ಮತ್ತು ದೋಸೆ ಬೇಕು ಅಂದ್ಲು. ಅವಳಿಗೆ ಪಲ್ಯ ಅಂದರೆ ತುಂಬಾ ಇಷ್ಟ. ಸೊ ನಾನು ಅವಳಿಗೆ ಅಂತ ಇಟ್ಟಿರ್ತೀನಿ. ಆ್ಯಂಡ್ ಎಗೇನ್ ದೋಸೆ ಹಾಕ್ಕೊಡ್ತೀನಿ ಈವ್ನಿಂಗ್ ಅವಳು ಸ್ಕೂಲಿಂದ ಬಂದಮೇಲೆ. ಸೊ ಅವಳು ದೋಸೆ ತಿಂದುಬಿಟ್ಲು. ಆ್ಯಂಡ್ ರೈಸ್ ಆ್ಯಂಡ್ ಸಾಂಬಾರ್ ಆ್ಯಸ್ ಯೂಶ್ವಲ್. ಅವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಈವ್ನಿಂಗ್ ನಾನು ಅಡುಗೆನ ಮಾಡಿದೆ. ಬಟ್ ನಮಗೆ ಫ್ರೀ ಇದ್ದಾಗ ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೋಬೇಕು. ನಮ್ಮಷ್ಟು ನಾವು ಫ್ರೀ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲಸ ಮಾಡಿದ್ರೂ ನಮ್ಮಷ್ಟು ನಾವು ನಮ್ಮ ಬಾಡಿನ ಸ್ಟ್ರೈನ್ ಆಗದಿರೋ ಹಾಗೆ ಫ್ರೀ ಮಾಡ್ಕೋಬೇಕು. ಬಟ್ ಇಟ್ಸ್ ಓಕೆ. ಎಲ್ಲ ಬಿಟ್ಟಾಗೆ ನಾನು ತೆಗೆದಿರೋದು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಪಲಾವ್. ಎಲ್ಲರಿಗೂ ಗೊತ್ತಿರೋಗೆ ತುಂಬಾ ಈಸಿ. ನಾನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ. ಬೇಕಾಗಿರೋ ತುಂಬ ವೆರೈಟಿ ಮಾಡೋವಾಗ ಕಾಂಪ್ಲಿಕೇಟೆಡ್ ಡಿಶಸ್ ಮಾಡ್ತೀನಿ. ಬಟ್ ಅರ್ಜೆಂಟಲ್ಲಿ ಸ್ಕೂಲ್ ಟೈಮ್ಸಲ್ಲೆಲ್ಲ ನಾನು ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಅದಕ್ಕೆ ನನಗೆ ಈಸಿ ಮೆಥಡ್ಸಲ್ಲೇ ನಾನೆಲ್ಲ ಟೇಸ್ಟಿಯಾಗಿ ನಾನು ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರ, ಬಟ್ ನನ್ನದು ಸ್ಲೈಟಾಗಿ ಚೇಂಜಸ್ ಇರುತ್ತೆ. ಸೊ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ. ತುಂಬ ಯಮ್ಮಿಯಾಗಿರುತ್ತೆ ಪಲಾವ್ ಮಾತ್ರ. ಸೊ ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮತ್ತು ಅದಕ್ಕೆಲ್ಲ ಕೊಬ್ಬರಿ, ಸ್ವಲ್ಪ ಚಕ್ಕೆ, ಈರುಳ್ಳಿ, ಧನಿಯಾ ಮತ್ತು ಲವಂಗ, ಏಲಕ್ಕಿ ಆ ಥರದ್ದೆಲ್ಲ ರುಬ್ಕೊತೀನಿ. ಮತ್ತು ಒಗ್ಗರಣೆ ಕೂಡ ಹಾಕ್ಕೊತೀನಿ. ಮತ್ತು ಇಲ್ಲಿ ಧನಿಯಾ ಪೌಡರು ಮತ್ತು ಸ್ವಲ್ಪ ಏನಂತೀವಿ ಗರಂ ಮಸಾಲ ಹಾಕ್ಕೊಂಡು ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ರೈಸ್ನ, ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು 2 ವಿಷಲ್ಸ್ ಹಾಕ್ಕೊಂಡ್ರೆ ಅಷ್ಟೇ ನನ್ನ ಪಲಾವ್ ಯಮ್ಮಿಯಾಗೆ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ. ಆ್ಯಂಡ್ ನಾವು ಏನೇ ಮಾಡಿದ್ರೂ ನಮಗೆ ಸಮಾಧಾನ ಆದರೆ ಸಾಕು. ಸೊ ಯಾಕೆ ಅಂದರೆ ನಾವೆಲ್ಲರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಒಬ್ರಿಗೆ ಮಾಡ್ಬೋದು, ಇಬ್ರಿಗೆ ಮಾಡ್ಬೋದು, ಬಟ್ ಎಲ್ಲರಿಗೂ ಮಾಡೋಕ್ಕಾಗಲ್ವಲ್ಲ. ಸೊ
ನನ್ನ ಮಗಳಿಗೆ ಹೆಂಗೋ ಏನೋ ಹೇಳಿ ನಾನು ಅವಳನ್ನ ಒಪ್ಪಿಸಿ ನಾನು ತಿನ್ನಿಸ್ಬೋದು. ಏಕೆಂದರೆ ಅವಳು ಇಲ್ಲಾಂದರೆ ಬೈತಾರೆ, ಇಲ್ಲಾಂದರೆ ಏನೋ ಅಮ್ಮ ಹೇಳಿದ್ರಲ್ಲ ಅಂತ ತಿಂತಾಳೆ. ಅದೇ ಬೇರೆಯವ್ರಿಗಾದರೆ ಹಾಗಾಗಲ್ವಲ್ಲ. ಇನ್ನು ಹಸ್ಬೆಂಡ್ ಆದ್ರೇ ಅವರು ಅಷ್ಟೇ, ಅವರು ಏನು ಅಷ್ಟೊಂದು ಹೆಸರಿಡಲ್ಲ. ತುಂಬ ತೀರಾ ಚೆನ್ನಾಗಿಲ್ಲ ಅಂದರೆ ಹೇಳ್ತಾರೆ ಅಷ್ಟೇ, ಇಲ್ಲಾಂದರೆ ಆರಾಮಾಗಿ ತಿಂತಾರೆ, ನನಗೆ ಏನಕ್ಕೂ ಟೆನ್ಷನ್ ಇರಲ್ಲ. ಸೊ ಅವರೆಲ್ಲ ಹೋದ್ಮೇಲೆ ನೆಮ್ಮದಿಯಾಗೆ ನಾನು ಡಿಟಾಕ್ಸ್ ವಾಟರ್ ತೊಗೊತಾ ಇದ್ದೀನಿ. ಅವತ್ತು ಸಿಂಪಲ್ಲಾಗೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಲೂಕ್ ವಾಮ್ ವಾಟರ್ಗೆ ಕುಡಿದ್ಬಿಟ್ಟೆ ಅಷ್ಟೇ. ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು, ಪಲಾವು ಮತ್ತು ಅದ್ರ ಜೊತೆಗೆ ರೈತ. ಸೊ ಅಷ್ಟೇ, ನಾನು ಚಿನ್ನಿನ ಸ್ಕೂಲಿಗೆ ಬಿಟ್ಟು ರಿಟರ್ನ್ ಬಂದೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಚಿನ್ನಿ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಸೊ ಯೂನಿಫಾರ್ಮ್ ಕೊಡ್ತಾರೆ ಅಂತ ಮೆಸೇಜ್ ಬಂದಿತ್ತು. ಸೊ ನಾನು ಹೋಗೋಷ್ಟರಲ್ಲೇ 12:40 ಅಷ್ಟರಲ್ಲೇ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ನಾನು ಲೇಟಾಗಿ ಹೋದರೆ ಬೇಗನೆ ಇಸ್ಕೊಂಬರ್ಬೋದು ಅಂದ್ಕೊಂಡೆ, ಬಟ್ ನಾನು ಹೋಗೋಷ್ಟರಲ್ಲೇ ಸೊ ನೋಡಿದ್ರಲ್ಲ ನನ್ನ ಟೋಕನ್ ನಂಬರ್ 1 2 3 ಫನ್ನಿಯಾಗಿದೆಲ್ಲ 123. ಸೊ ತುಂಬ ಲೇಟ್ ಆಗೋಗಿದೆ ಅಂದ್ಕೊಂಡೆ. ನಾನು ರಿಟರ್ನ್ ಬರೋಷ್ಟರಲ್ಲಿ 3:40 ಆಯಿತು. ಮಕ್ಕಳು ಕೂಡ ಬಿಟ್ಟರು. ಇಲ್ಲಿ ಚಿನ್ನಿ ಕೂಡ ನೋಡ್ತಾ ಇದ್ದೀರಲ್ಲ, ಅವಳು ಅಲ್ಲಿ ಹೋಗ್ತಿದ್ದಾಳೆ, ಅದೇ ಅವಳ ಫ್ಲೋರ್, ಅವಳ ಕ್ಲಾಸ್ ಅಲ್ಲೇ ಬರೋದು. ಆ್ಯಂಡ್ ನಾನು ರಿಟರ್ನ್ ಬರೋಷ್ಟರಲ್ಲಿ 3:40 ಆ್ಯಂಡ್ ತುಂಬಾ ಸುಸ್ತಾಗೋಗಿದೆ. ಟಿಫನ್ ಮಾಡಿರಲಿಲ್ಲ, ಮತ್ತು ತಲೆ ನೋವ್ತಾ ಇತ್ತು, ಏನೇನೋ ಆಗ್ತಿತ್ತು. ಇಲ್ಲಿ ಹನಿಗಾದರೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಕರ್ಕೊಂಡೋಗಿದ್ದೆ, ಅವಳು ಆಟ ಆಡ್ಕೊಂಡು ಆರಾಮಾಗಿದ್ಲು, ನಂಗೆ ತೊಂದರೆ ಕೊಡಲಿಲ್ಲ. ಬಟ್ ಈಗಂತೂ ನನ್ನ ಕೈಯಲ್ಲೇ ಆಗಲಿಲ್ಲ. ಮತ್ತು ರಿಟರ್ನ್ ಬಂದು ಅವತ್ತು ಅಡುಗೆನೂ ಮಾಡಲಿಲ್ಲ. ನೈಟಿಗೆ ಚಿತ್ರಾನ್ನ ಮೊಸರನ್ನ ಕಲಿಸ್ಕೊಂಡು ತಿಂದ್ವಿ ನೈಟು. ಅಷ್ಟೊಂದು ಟಯರ್ಡ್ನೆಸ್ ಆಗೋಗಿದ್ದೆ, ತಲೆನೋವು, ಏನೂ ಮಾಡಲಿಲ್ಲ, ಬಟ್ ಏನೋ ಒಂಥರ ಆಗಲಿಲ್ಲ ನನ್ನ ಕೈಯಲ್ಲಿ. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಪೂರಿ ಸಾಗು ಮಾಡ್ತಾಯಿದ್ದೀನಿ. ಸೊ ನಾನು ಸಾಗು ತುಂಬ ಒಂದು 4 ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿಬಿಡ್ತೀನಿ. ತುಂಬ ಈಸಿ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಫಸ್ಟ್ ನಾನು ಇಲ್ಲಿ ಹಸಿ ಕೊಬ್ಬರಿನ ಒಂದು ಸರಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ, ಇಲ್ಲಾಂದರೆ ಪೀಸಸ್ ಸಿಗುತ್ತೆ ಮತ್ತು ಬಾಯಿಗೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ಹಸಿ ಕೊಬ್ಬರಿ ಒಂದು ಸರಿ ಗ್ರೈಂಡ್ ಆದಮೇಲೆ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ ಒಂದು 7 to 8 ಹಾಕ್ಕೊತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಚಿಕ್ಕದಾಗೆ ಶುಂಠಿ ಮತ್ತು ಒಂದು ಹಿಡಿಯಷ್ಟು ಕಡಲೆಪಪ್ಪು ಮತ್ತು ಹುಳಿಗೆ ಸ್ವಲ್ಪ ಹುಣಸೆಹಣ್ಣು, 2 ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಒಂದು 2 ಎಳೆಯಷ್ಟು. ಮತ್ತು ಇಲ್ಲಿ ನಾನು ಗಾರ್ಲಿಕ್ ಮರ್ತೋದೆ, ಇವಾಗ ಆ್ಯಡ್ ಮಾಡ್ತೀನಿ ಗಾರ್ಲಿಕ್. ಒಂದು 3-4 ಗಾರ್ಲಿಕ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅಷ್ಟೇ, ಸಿಂಪಲಾಗಿ ಆಗೋಗುತ್ತೆ. ನಿಮಗೆ ಉಪ್ಪು ಬೇಕು ಅಂದರೆ ಇಲ್ಲೇ ಆ್ಯಡ್ ಮಾಡ್ಕೋಬೋದು. ಬಾಯ್ಲ್ ಮಾಡ್ತೀವಲ್ಲ ಆವಾಗ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡ್ಕೊತೀನಿ. ಸೊ ಬಾಯ್ಲ್ ಆದಮೇಲೆ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊತೀನಿ. ನಿಮ್ಗೆ ಬೇಕು ಅಂದರೆ ಅರಿಶಿನ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಬಟ್ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊತೀನಿ. ಆ್ಯಂಡ್ ಇಲ್ಲೇ ನಾನು ಉಪ್ಪು ಕೂಡ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು, ನನಗೆ ಇಲ್ಲಿ ಸ್ವಲ್ಪ ತಿಳಿ ಅನ್ನಿಸ್ತು ಸಾಗು. ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ನೀರಿಗೆ ಕಲಿಸ್ಕೊಂಡು ಹಾಕ್ಕೊತೀನಿ, ಆವಾಗ ನನಗೆ ಥಿಕ್ನೆಸ್ ಬರುತ್ತೆ. ಅಷ್ಟೇ, ತುಂಬ ಈಸಿ. ಆ್ಯಂಡ್ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಂಡು ಜಸ್ಟ್ 1 ವಿಜಿಲ್ ಮಾಡ್ಕೊಳ್ಳಿ ಸಾಕು. ನೀವು ಯಾವ ವೆಜಿಟೇಬಲ್ಸ್ ಆದರೂ ಹಾಕೋಬೋದು, ಈಸಿಯಾಗಿ ಆಗೋಗುತ್ತೆ. ಇಲ್ಲಿ ಚಿನ್ನಿ ರೆಡಿ ಆಗಿದ್ದಾಳೆ, ಅವಳು ಜಡೆ ಹಾಕಿ ಕಳಿಸ್ಬಿಟ್ರೆ ಅವತ್ತಿನ ಬೆಳಗ್ಗೆ ಕೆಲಸ ಮುಗೀತು. ಆ ಬ್ರೇಕ್ಫಾಸ್ಟ್ ಆದರೆ ಸಾಕು, ಒಂದು ಅರ್ಧ ಕೆಲಸ ಮುಗ್ದಂಗೆ. ಸೊ ಇಲ್ಲಿ ಪೂರಿ ಕೂಡ ರೆಡಿ ಆಗಿದೆ. ಆ್ಯಂಡ್ ಪೂರಿ ಎಷ್ಟು ದಪ್ಪ ಉಬ್ಬಿದೆ ಅಲ್ಲ. ಸೊ ನಂಗೆ ಹಂಗಿದ್ರೆ ಚೆನ್ನಾಗಿ ತಿನ್ನೋಕ್ಕೆ. ಪೂರಿ ಹಿಂಗೆ ಚಪಾತಿ ಥರ ಇದ್ದರೆ ಇಷ್ಟ ಆಗಲ್ಲ. ಆ್ಯಂಡ್ ಅವತ್ತು ತಂಬಿಟ್ಟು ಕೂಡ ಮಾಡಿದೆ ಹಿಂದಿನ ದಿನ, ಅದನ್ನು ಸ್ನ್ಯಾಕಾಗೆ ಚಿನ್ನಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಕೆನೆ ಎಲ್ಲ ನಾನು ಸ್ಟೋರ್ ಮಾಡಿರ್ತೀನಿ, ಅದನ್ನು ನಾನಿಲ್ಲಿ ಬೆಣ್ಣೆ ಮಾಡೋಣ ಅಂತ ಶೇಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಣ್ಣೆ ತೆಗಿತಾ ಇದ್ದೀನಿ. ನನಗೆ ಒಂದು ಚಿಕ್ಕ ತಪ್ಪಲೆ ಅಷ್ಟು ಫುಲ್ಲು ಬೆಣ್ಣೆ ಬಂದಿತ್ತು. ಅದು ತುಪ್ಪನೂ ಮಾಡಿದ್ದಾಯಿತು, ಇಲ್ಲಿ ರೊಟ್ಟಿಗೆ ಹಾಕ್ಕೊಂಡು ತಿಂದಿದ್ದಾಯಿತು. ಚೆನ್ನಾಗಿ ಬಂದಿತ್ತು ಬೆಣ್ಣೆ. ಆ್ಯಂಡ್ ಅವತ್ತು ಮಧ್ಯಾಹ್ನಕ್ಕೆ ನಾನು ಸ್ಪ್ರೌಟ್ಸ್ ಸಾಂಬಾರು ಮಾಡಿದ್ದೆ. ಹಿಂದಿನ ದಿನ ಮಾಡಬೇಕಾಗಿತ್ತು ಈ ಸಾಂಬಾರು, ಸ್ಕೂಲಲ್ಲೇ ಲೇಟ್ ಆಯ್ತಲ್ಲ. ಸೊ ಸ್ಪ್ರೌಟ್ಸ್ ಎಲ್ಲ ಉದ್ದ ಬಂದಿತ್ತು, ಅದಕ್ಕೆ ಇವತ್ತೇ ಮಾಡಿಬಿಟ್ಟೆ ಸ್ಪ್ರೌಟ್ಸ್ ಸಾಂಬಾರು. ಅದಾದಮೇಲೆ ರೈಸಿಗೆ ರೆಡಿ ಮಾಡಿ ಸ್ವಲ್ಪ ಒಂದು ಮಾವಿನಕಾಯಿ ಇತ್ತು, ಅದನ್ನು ಮಾಡಿದೆ. ತೊಕ್ಕೊಂಡ್ರೆ ಸ್ವಲ್ಪ ತುರಿದು ಮಾಡ್ತಾರೆ, ನಾನು ಸುಮ್ಮನೆ ಪೀಸಸ್ ಥರ ಮಾಡಿದ್ದೆ ಅಷ್ಟೇ. ತುಂಬ ಶಾರ್ಟ್ ವಿಡಿಯೋ ಮಾಡಿದ್ದು, ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಸೊ ಇಷ್ಟ ಇದೆ ಎಲ್ಲರೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್.